ಚಿಕ್ಕಮಗಳೂರಿನಲ್ಲಿ ವರ್ಷದ ಮೊದಲ ವರ್ಷಧಾರಿಯಾಗಿದೆ. ಮಳೆ ಆರ್ಭಟಕ್ಕೆ ಕೊಚ್ಚಿ ಹೋಗಿದೆ ಕಾಫಿ ಬೆಳೆ. ಕೊಚ್ಚಿ ಹೋಗ್ತಾ ಇದ್ದ ಕಾಫಿ ಸಂಗ್ರಹಿಸುವುದಕ್ಕೆ ಪರದಾಡಿರುವಂತಹ ರೈತರು. ಮೂಡಿಗೆರೆಯ ತಾಲೂಕಿನಾದ್ಯಂತ ಭಾರೀ ವರ್ಷಧಾರಿಯಾಗಿದೆ. ಇದರಿಂದಾಗಿ ಕಾಫಿ ಬೆಳೆ ಕೊಚ್ಚಿಕೊಂಡು ಹೋಗ್ತಾ ಇತ್ತು. ಅದನ್ನ ಕಾಪಾಡಿಕೊಳ್ಳೋದಕ್ಕೆ ರೈತರು ಪರದಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಯಿತು. ಚಿಕ್ಕಮಗಳೂರಿನ ವರ್ಷದ ಮೊದಲ ವರ್ಷಧಾರೆ ಇದು. ಮೊದಲ ವರ್ಷಧಾರೆ ಅಂತ ಖುಷಿ ಪಡಬೇಕಾ ಅಥವಾ ಭಾರೀ ಮಳೆಯಿಂದಾಗಿ ಕಾಫಿ ಬೆಳೆ ಕೊಚ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅದನ್ನು ಉಳಿಸ್ಕೊಳ್ಳೋದಕ್ಕೆ ರೈತರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ರೈತರು ಪರದಾಡ್ತಾ ಇದ್ರೆ ಮತ್ತೊಂದ್ ಕಡೆ ಭಾರೀ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಜಲಾವೃತವಾಗಿದೆ. ಚಿಕ್ಕಮಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಬಳಿ ಹೆದ್ದಾರಿ ಜಲಾವೃತವಾಗಿದೆ. ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಕಾಮಗಾರಿ ಅಪೂರ್ಣ ಹಿನ್ನೆಲೆ ರಸ್ತೆಯಲ್ಲಿ ನಿಂತಹ ನೀರು. ರಸ್ತೆಯಲ್ಲಿ ನೀರು ನಿಂತಿದ್ದರಿಂದ ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗಮನಿಸ್ತಾ ಇದೀವಲ್ಲ, ಇಲ್ಲಿ ರಸ್ತೆ ಕಾಮಗಾರಿ ನಡೆಸಲಾಗ್ತಾ ಇತ್ತು. ಆದರೆ ರಸ್ತೆ ಕಾಮಗಾರಿ ಇನ್ನೂ ಪೂರ್ಣ ಆಗಿದೆ. ಇದರಿಂದಾಗಿ ರಸ್ತೆಯಲ್ಲಿ ನೀರು ನಿಂತಿದೆ. ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಚಿಕ್ಕಮಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆಯಿಂದ ಆಗಿರುವಂತಹ ಅವಾಂತರಗಳು. ಇನ್ನು ಬೆಳಗಾವಿಯಲ್ಲೂ ಕೂಡ ಮಳೆಯಾಗಿದೆ. ಬೆಳಗಾವಿಯಲ್ಲಿ ರಾಯಣ್ಣ ಉತ್ಸವಕ್ಕೆ ಮಳೆ ಅಡ್ಡಿಯಾಗಿದೆ. ಮಳೆಗೆ ಕುರ್ಚಿಗಳನ್ನೇ ಆಶ್ರಯ ಮಾಡಿಕೊಂಡಂತಹ ಜನ, ಸಾಂಸ್ಕೃತಿಕ ಕಾರ್ಯಕ್ರಮ ನೋಡೋದಕ್ಕೆ ಬಂದಿದ್ದಂತಹ ಜನ, ಆದರೆ ಮಳೆಯಿಂದಾಗಿ ಜನ ಹೈರಾಣಾಗಿ ಹೋದ್ರು. ಬೆಳಗಾವಿಯಲ್ಲಿ ರಾಯಣ್ಣ ಉತ್ಸವಕ್ಕೂ ಕೂಡ ಮಳೆ ಅಡ್ಡಿಯಾಗಿದೆ. ಕುರ್ಚಿಗಳನ್ನ ಹಿಡ್ಕೊಂಡು ಜನ ನಿಂತ್ಕೊಳ್ಬೇಕಾದಂತಹ ಪರಿಸ್ಥಿತಿ. ಅಂದ್ರೆ ಉತ್ಸವದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಜನ ಈ ಸಂದರ್ಭದಲ್ಲಿ ಏಕಾಏಕಿ ಮಳೆ ಬರುತ್ತೆ. ಇದರಿಂದಾಗಿ ಕುರ್ಚಿಗಳನ್ನೇ ಆಶ್ರಯವನ್ನಾಗಿ ಪಡ್ಕೊಂಡಂತಹ ಜನ ಅಲ್ಲಿ ಕುರ್ಚಿಗಳನ್ನ ತಲೆ ಮೇಲೆ ಹಿಡ್ಕೊಂಡು ನಿಂತಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ನೋಡೋದಕ್ಕೆ ಬಂದಿದ್ದಂತಹ ಜನ ಇವರೆಲ್ಲ. ಬಟ್ ಏಕಾಏಕಿ ಸುರಿದಂತಹ ಮಳೆಯಿಂದಾಗಿ ಜನಗಳು ಹೈರಾಣಾಗಿ ಹೋದ್ರು. ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಟಾರ್ಪಲ್ಗಳನ್ನ ಹಿಡ್ಕೊಂಡು ನಿಂತಿದ್ದಾರೆ, ಒಂದ್ ಕಡೆ ಚೇರ್ಗಳನ್ನ ತಲೆ ಮೇಲೆ ಇಟ್ಕೊಂಡು ನಿಂತಿದ್ದಾರೆ, ಆಶ್ರಯ ಪಡ್ಕೊಂಡಿದ್ದಾರೆ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಮಳೆ ಬರುತ್ತೆ ಅಂತ. ಬಟ್ ಏಕಾಏಕಿ ಸುರಿದಂಥ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಬೆಳಗಾವಿಯಲ್ಲೂ ಕೂಡ ಇವತ್ತು ಬೆಳಗಾವಿಯಲ್ಲಿ ರಾಯಣ್ಣ ಉತ್ಸವವನ್ನು ನಡೆಸಲಾಗ್ತಾ ಇತ್ತು. ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ನೋಡೋದಕ್ಕೆ ಬಂದಿದ್ದಂತಹ ನೂರಾರು ಜನ ಇವತ್ತು ಮಳೆಯಿಂದಾಗಿ ಪರದಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಯಿತು.